ಎಲ್ಲರಿಗೂ ಸ್ವಾಗತ. ಇವಾಗ ನೋಡೋಣ ಕೆ.ಸಿ.ಟಿಯ ಒಂದು ಹೊಸ ಅಪ್ಡೇಟ್. ಇವಾಗ ನಾನು ನಿಮಗೆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಕೆ.ಸಿ.ಟಿ, ಕೆ.ಇ ಅವ್ರದ್ದು ಒಂದು ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ. ಓಕೆ, ಆಲ್ರೆಡಿ ಬಿಟ್ಟಿದ್ದಾರೆ ಅಂತ ನ್ಯೂಸ್ ಬರ್ತಾ ಇದೆ. ಇರಲಿ, ಇವಾಗ ನೋಡಿ ಸೀಟ್ ಮ್ಯಾಟ್ರಿಕ್ಸ್ ಬಂದ ಕೂಡಲೇ ಏನು ಮಾಡಬೇಕಂತ ನೀವು ಸ್ಪೆಷಲಾಗಿ ಹೇಳ್ತೇನೆ. ಏನು ಮಾಡಿ ಅಂದರೆ ಅವತ್ತು ನಾಳೆ ಅಂದರೆ 11 ಗಂಟೆಗೆ ಏನು ಮಾಡಬೇಕು, ನೀವು ಒಂದು ಬುಕ್ಕು ಮತ್ತು ಒಂದು ಪೆನ್ ತೊಗೊರಿ. ಮತ್ತು ಸೀಟ್ ಮ್ಯಾಟ್ರಿಕ್ಸ್ ತೊಗೊಂಡು ಆ ಒಂದು PDF ಡೌನ್ಲೋಡ್ ಮಾಡಿಕೊಂಡು, ನಾನು ಡಿಸ್ಕ್ರಿಪ್ಷನಲ್ಲಿ ಆ PDF ಕೊಡ್ತೇನೆ. ಆ ಒಂದು PDF ಡೌನ್ಲೋಡ್ ಮಾಡಿಕೊಂಡು ಜಸ್ಟ್ ಅಲ್ಲೇ ಸೀಟ್ ಮ್ಯಾಟ್ರಿಕ್ಸ್ ಮುಖಾಂತರ ಯಾವ್ಯಾವ ನಿನಗೆ ಒಂದು ಕಾಲೇಜ್ ನಿಮಗೆ ಬೇಕು, ಎಕ್ಸಾಂಪಲ್ ಬ್ಯಾಂಗ್ಳೂರದ್ದು ಬೇಕು ಅಥವಾ ದಾವಣಗೆರೆ ಬೇಕು, ಆ ರೀತಿ ಕಾಲೇಜುಗಳನ್ನು ಒಂದು ಲಿಸ್ಟ್ ಮಾಡ್ಕೊರಿ. ಅದರೊಳಗೆ ಪ್ರಿಯಾರಿಟಿ ಓಕೆ, 1 2 3 4 ಹಾಗೆ ನೀವು ಅದನ್ನು ಎಕ್ಸಾಮ್ನಲ್ಲಿ ಅಂದರೆ ಇದು ಏನದು ಆಪ್ಷನ್ ಎಂಟ್ರಿ ಟೈಮ್ನಲ್ಲಿ ನೀವು ಅದನ್ನು ಯಾರು ಚಾಯ್ಸ್ 2 ಕೊಟ್ಟಿದ್ದೀರಾ ಮತ್ತು ಯಾರು ಚಾಯ್ಸ್ 3 ಕೊಟ್ಟಿದ್ದೀರಾ, ಜಸ್ಟ್ ಅದನ್ನು ಬದಲು ಮಾಡ್ಕೋಬೋದು. ಅಂದರೆ ಆರ್ಡರನ್ನು ಚೇಂಜ್ ಮಾಡ್ಕೋಬೋದು, ಹೌದಲ್ವಾ? ಸೊ ಅದೇ ಒಂದು ಕಾರಣದಿಂದ ನಿಮಗೆ ನಾನು ಏನು ಸಲಹೆ ಕೊಡ್ತೀನಂದರೆ, ಜಸ್ಟ್ ಸೀಟ್ ಮ್ಯಾಟ್ರಿಕ್ಸ್ ಬಂದ ಕೂಡಲೇ ನಿಮ್ಗೆ ತಕ್ಷಣ ಒಂದು ಅಪ್ಡೇಟ್ ಕೊಡ್ತೀನಿ. ಆ ಸೀಟ್ ಮ್ಯಾಟ್ರಿಕ್ಸ್ ತೊಗೊಂಡು ಜಸ್ಟ್ ಅದನ್ನು ನೋಡ್ಕೊಳ್ಳಿ. ನಾನು ಹೊಸದಾಗಿ ವಿಡಿಯೋ ಮಾಡಿ ಹೆಂಗೆ ನೀವು ಸೀಟ್ ಮ್ಯಾಟ್ರಿಕ್ಸ್ ಮುಖಾಂತರ ಹೆಂಗೆ ನೀವು ಪ್ರಯಾರಿಟಿನ ಲಿಸ್ಟ್ ಮಾಡ್ಕೋಬೋದು ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಓಕೆ, ಸೀಟ್ ಮ್ಯಾಟ್ರಿಕ್ಸ್ ಬಂದ ನಂತರ ನೀವು 11 ಗಂಟೆಗೆ ಬರ್ತದೆ. ಓಕೆ, ನಾಳೆ ಆಲ್ಮೋಸ್ಟ್ ಆಲ್. ಓಕೆ, ನೆಕ್ಸ್ಟ್ ಅಂದ್ರೆ ರಾತ್ರಿ 4 ಗಂಟೆ ಮೇಲೆ ನಿಮಗೆ ಒಂದು ಏನು ಆಪ್ಷನ್ ಎಂಟ್ರಿನ ನೀವು ಆಪ್ಷನ್ಸ್ಗಳನ್ನು ಚೇಂಜ್ ಮಾಡಬೋದು. ಆ ಒಂದು ಕಾರಣದಿಂದ ನೀವೇನು ಮಾಡಬೇಕಂದ್ರೆ ರಾತ್ರಿ ಮಾಡಬೇಡ್ರಿ, ಯಾಕೆಂದರೆ ಅಲ್ಲಿ ಸರ್ವರ್ ಬ್ಯುಸಿ ಇರುತ್ತೆ. ಸೊ ಆದ ಕಾರಣ ಮಾರ್ನಿಂಗ್ 8 ಗಂಟೆ ಅಥವಾ 10 ಗಂಟೆಗೆ ನೀವು ಮೊಬೈಲ್ನಲ್ಲಿ ಅಥವಾ ಲ್ಯಾಪ್ಟಾಪ್ನಲ್ಲಿ ಕುಂತು ನೀವು ಜಸ್ಟ್ ಆಪ್ಷನ್ಸನ್ನು ಪ್ರಯಾರಿಟಿ ಮಾಡ್ಕೊಂಡ ನಂತರ ಅದನ್ನು ಸೇವ್ ಆ್ಯಂಡ್ ಸಬ್ಮಿಟ್ ಮಾಡಿರಿ. ಓಕೆ, ನೆಕ್ಸ್ಟ್ ಏನು ಬರುತ್ತೆ, ನಿಮಗೊಂದು ರಿಸಲ್ಟ್ ಬರ್ತದೆ. ಎಲ್ಲಿ ಮಟ್ಟ 15 ತಾರೀಕು ಮಟ್ಟ, 15ನೇ ತಾರೀಕು 1 ಗಂಟೆ ಮಟ್ಟ ನಿಮಗೆ ಟೈಮ್ ಇದೆ. ಸೊ ನೀವು ಆರಾಮಾಗಿ ಕೂಲಾಗಿ ವೆಯ್ಟ್ ಮಾಡ್ಕೊಂತ ನಿಮಗೆ ನೀವು ಅದನ್ನು ಆಪ್ಷನ್ಸ್ ತಯಾರು ಮಾಡಿಕೊಂಡು ಅದು 16ನೇ ತಾರೀಕಿಗೆ ನಿಮ್ಗೆ ರಿಸಲ್ಟ್ ಬರುತ್ತೆ. ಆಮೇಲೆ 16 ತಾರೀಕು ಬಂತಂತ ತಿಳ್ಕೊರಿ, 16ನೇ ತಾರೀಕಿಗೆ ನೀವು ಚಾಯ್ಸ್ ಎಂಟ್ರಿ ಕೊಟ್ಬಿಟ್ರಿ. 1 ಚಾಯ್ಸ್ 2 ಚಾಯ್ಸ್ 3 ಚಾಯ್ಸ್ 4 ಯಾವುದನ್ನು ಕೊಟ್ಬಿಟ್ರಿ ಅಂದರೆ ನೆಕ್ಸ್ಟ್ ನಿಮಗೆ ಬರೋದು ಏನು ರೀ, ನಿಮಗೊಂದು ಚಲನ್ ಬರುತ್ತೆ, ಈ ಚಲನ ಡೌನ್ಲೋಡ್ ಮಾಡಿಕೊಂಡು ನೀವು ಬ್ಯಾಂಕಿಗೆ ಹೋಗಿ ಪೇಮೆಂಟ್ ಮಾಡಿದ ಮೇಲೆ 2-3 ತಾಸೊಳಗೆ ಅಡ್ಮಿಷನ್ ಆರ್ಡರ್ ತೊಗೊಂಡು ಅಲ್ಲಿ ಒಳಗೆ ಏನು ಮಾಡ್ಬೇಕಂದ್ರೆ ನೀವು ಡಾಕ್ಯುಮೆಂಟ್ಸನ್ನು ತಯಾರು ಮಾಡ್ಕೋಬೇಕು. ಯಾವ್ಯಾವ ಡಾಕ್ಯುಮೆಂಟ್ಸ್ ಅವ್ರು ಕೇಳಿದ್ದಾರೆ, ನಿಮ್ಮದೆಲ್ಲ ವೆರಿಫಿಕೇಷನ್ ಸ್ಲಿಪ್ದಾಗ ಡಾಕ್ಯುಮೆಂಟ್ಸ್ ಕೊಟ್ಟು ಅವನ್ನ ಒರಿಜಿನಲ್ ವಿತ್ ಜೆರಾಕ್ಸ್ 2 ತೊಗೊಂಡೋರಿ. ಅವ್ರಿಗೆ ಏನು ಕೇಳ್ತಾರೋ ಅದು ನೋಡಿಕೊಂಡು ಒರಿಜಿನಲ್ ಕೂಡ ಆದಷ್ಟು ಟ್ರೈ ಮಾಡಬೇಡ್ರಿ, ಸ್ವಲ್ಪ ಜೆರಾಕ್ಸನ್ನು ಕೊಡ್ರಿ ಅಂತ ಹೇಳ್ತಾ. ಮತ್ತು ಈಗ ನೋಡಿರಿ ಕೆ.ಸಿ.ಟಿಲಿಂತ ಭಾಳಷ್ಟು ವಿದ್ಯಾರ್ಥಿಗಳು ಈಗ ಭಾಳ ನೀವು ನೋಡಿರಿ ಆಲ್ಮೋಸ್ಟ್ ಫಸ್ಟ್ ಎಂಟ್ರಿ ಒಳಗೆ ಅಂದ್ರೆ ಫಸ್ಟ್ ರೌಂಡ್ ಒಳಗೆ ನಿಮ್ದು ಚಾಯ್ಸ್ ಆಗ್ತಿತ್ತು. ಆದರೆ ಯಾಕೆ ಆಗಲಿಲ್ಲ ಗೊತ್ತಾ, ನಿಮ್ಮ ಒಂದು ಕೆ.ಸಿ.ಟಿಯ ಒಂದು ರ್ಯಾಂಕ್ ಚಲೋ ಆಗಿಲ್ಲ. ಯಾಕೆ ರ್ಯಾಂಕ್ ಚಲೋ ಆಗಿಲ್ಲ, ಆ ರ್ಯಾಂಕ್ ನೀವು ಹೇಗೆ ಮುಂದೆ ತರ್ಬೋದು. ಈವನ್ ಇನ್ ಕೇಸ್ ನಿಮಗೆ ನಿಮ್ಗೆ ಬೇಕಾಗಿ ಕಾಲೇಜ್ ಸಿಗಲಿಲ್ಲಪ್ಪ ಅಂದರೆ ಕೂಡ ನೀವು ಈ ವರ್ಷ ಅನ್ನೋಕೆ ಏನರ ಇನ್ನೊಂದು 4 ತಿಂಗಳು ಅಷ್ಟೇ ಉಳಿದೈತೆ, ಆಲ್ಮೋಸ್ಟ್ 4-5 ತಿಂಗಳು. ಅಲ್ಲಿ ಮಟ್ಟ ನೀವು ಆರಾಮ ಪ್ರಿಪ್ರೇಷನ್ ಮಾಡ್ಬೋದು ವೆರಿ ಈಸಿಯಾಗಿ. ನೋಡಿರಿ ಆಲ್ಮೋಸ್ಟ್ ಆಲ್ 2020 ಪೇಪರ್ ಭಾರಿ ಈಸಿ ಇತ್ತು. ಆದರೆ ಅಷ್ಟೇ ಸ್ವಲ್ಪ ಐಡಿಯಾಸ್, ಸ್ವಲ್ಪ ಟಿಪ್ಸ್ ಗೊತ್ತಿರಬೇಕು ಕೆ.ಸಿ.ಟಿ ಒಳಗೆ. ಸೊ ಅದಕ್ಕಾಗಿ ಒಂದು ಅನ್ಅಕಾಡೆಮಿ ಒಂದು ಆ್ಯಪ್ ಇದೆ, ಭಾರಿ ಇದೆ ಆ್ಯಪ್, ನಾನು ಕೂಡ ನೋಡಿದ್ದೇನೆ. ಅದರಲ್ಲಿ ಭಾರಿ ಈಸಿಯಾಗಿ ಓಕೆ, ಭಾರಿ ಈಸಿಯಾಗಿ ನೀವು ಏನು ಮಾಡ್ಬೋದು ಅಂದರೆ ಒಂದು ಮಿನಿಟ್ ತೋರಿಸ್ತೀನಿ ನಿಮಗೆ. ಎಸ್, ನಿಮ್ಮ ಒಂದು ಚಾಂಪಿಯನ್ಸ್. ಓಕೆ, ಇವಾಗ ನಮ್ಮ ಅನ್ಅಕಾಡೆಮಿ ಅವ್ರು ಏನು ಮಾಡಿದ್ದಾರೆ ಅಂದರೆ ಕರ್ನಾಟಕ ಸ್ಟೂಡೆಂಟ್ಸಿಗೆ ಕರ್ನಾಟಕ CET 2021 ಓಕೆ, PCMB ಸ್ಟೂಡೆಂಟ್ಸ್ಗಳಿಗೆ PCM ಆಗಿರ್ಬೋದು, PCMB ಆಗಿರ್ಬೋದು, ನಿಮ್ಗೆ ಯಾವ್ದು ಬೇಕು ಅದನ್ನು ನೀವು ಚಲೋತಂಗೆ ಭಾರಿ ಟಾಪ್ ಟೀಚರ್ಸನ್ನು, ಟಾಪ್ ಎಕ್ಸ್ಪೀರಿಯನ್ಸ್ಡ್ ಟೀಚರ್ಸ್ ಬರ್ತಾರೆ ಅಲ್ಲಿ ನಿಮಗೆ ಪಾಠ ಹೇಳಲಿಕ್ಕೆ. ಸೊ ನೀವು ನೋಡ್ಬೋದು ಇಲ್ಲಿ ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಬಯಾಲಜಿ ಆಗಿರ್ಬೋದು, ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಆಲ್ಜಿಬ್ರಾ ಆಗಿರ್ಬೋದು, ಯಾವುದೇ ಡೌಟ್ಸ್ ಆಗಿರ್ಬೋದು ವೆರಿ ಈಸಿಯಾಗಿ ನಿಮಗೆ ಕ್ಲಾರಿಟಿ ಮಾಡ್ತಾರೆ. ಮತ್ತು ಎಷ್ಟು ಗಂಟೆ ಮಾಡ್ತಾರೆ ಅನ್ನೋದನ್ನು ನಿಮಗೆ ಸ್ಕೆಡ್ಯೂಲ್ ಗೊತ್ತಾಗ್ತದೆ. ನೋಡಿರಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ 10-15ಕ್ಕೆ ಡೌಟ್ ಕ್ಲಿಯರಿಂಗ್ ಸೆಷನ್. ಸೊ ಯಾವುದೇ ಡೌಟ್ ಆಗಿರ್ಬೋದು, ನೀವು ಓಲ್ಡ್ ಪೇಪರ್ ತೊಗೊರಿ, ಓಲ್ಡ್ ಪೇಪರ್ ಡೌನ್ಲೋಡ್ ಮಾಡಿಕೊಡ್ತಾರೆ PDF ಮುಖಾಂತರ ನಿಮಗೆ, ನೋ ವರಿ. ಮತ್ತು ಇಂಟಿಗ್ರೇಷನ್ ವೆರಿ ಟಫೆಸ್ಟ್ ಚಾಪ್ಟರ್, ಆದರೆ ನಿಮಗೆ ಅನ್ಅಕಾಡೆಮಿ ಅವರು ಈಸಿಯಾಗಿ ಇಂಟಿಗ್ರೇಷನ್ ಬಗ್ಗೆ ತಿಳಿಸಿಕೊಡ್ತಾರೆ. ಓಕೆ, ಮತ್ತು ಅದೇ ರೀತಿ ಬಹಳಷ್ಟು. ಓಕೆ, ಮತ್ತು ಈಗ ನೋಡೋಣ ಇನ್ನೊಂದು ಎಲೆಕ್ಟ್ರಾನಿಕ್ ಎಫೆಕ್ಟ್ಸ್. ಎಲೆಕ್ಟ್ರಾನಿಕ್ ಅಂದರೆ ಇವಾಗ ನೀವು ಕೆಪಾಸಿಟರ್ ಬಗ್ಗೆ ಆಗಿರ್ಬೋದು, ಎಲೆಕ್ಟ್ರಿಕ್ ಕರೆಂಟ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಆಗಿರ್ಬೋದು, ಅದು ಫ್ಯಾರಡೇಸ್ ಲಾಸ್ ಎಲ್ಲ ವೆರಿ ಡಿಫಿಕಲ್ಟ್ ಇರ್ತಾವೆ, ಹೌದಾ? ಆದರೆ ಇವರು ವೆರಿ ಈಸಿಯಾಗಿ ನಿಮಗೆ ಕಲಿಸ್ಕೊಡ್ತಾರೆ ವಿತ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್. ಓಕೆ, ಇಂಟಿಗ್ರೇಷನ್ ಒಳಗೆ ಭಾಳಷ್ಟು ಡೌಟ್ಸ್ ಕ್ಲಿಯರಿಂಗ್ ಮಾಡ್ಕೋತಾರೆ. ಮತ್ತು ನಿಮಗೆ ಒಂದು ಆಫರ್ ಇದೆ.
ತಿಳ್ಕೊರಿ. ಫಸ್ಟ್ ಅದನ್ನು ಪೂರ ತಿಳ್ಕೊರಿ, ಏನು ಆಫರ್ ಇದೆ. ಬೇಕಾದ್ರೆ ನೀವು ಇಂಟ್ರೆಸ್ಟೆಡ್ ಇದ್ದರೆ ಬಂದು ಜಾಯ್ನ್ ಆಗಿ. ನನ್ನ ಮುಖಾಂತರ ನಿಮಗೊಂದು ಗಿಫ್ಟು ಒಂಥರ ಆಫರ್ ಇದ್ದಂಗೆ. ಈಗ ಹೆಂಗೆ ದಿವಾಲಿ ಆಫರ್ ಕೊಟ್ಟಿಲ್ಲ ನಾನು, ಸೊ ಇವಾಗ ನಾನು ನಿಮಗೆ ದಿವಾಲಿ ಆಫರ್ ಕೊಡ್ತೇನೆ. ಸೊ ಇಂಡಿಯಾಸ್ ಬೆಸ್ಟ್ ಎಜುಕೇಟರ್ಸ್ ನಮ್ಮ ಅನ್ ಅಕಾಡೆಮಿಯವರು ಡೈಲಿ ನಿಮ್ಮ ಒಂದು ಕ್ಲಾಸ್, ನಿಮ್ಮ ಕಾಲೇಜ್ ಕ್ಲಾಸ್ಗಿಂತ ಮಸ್ತ್ ಕಾಲೇಜಾಗಿ ಇವರು ಅನ್ ಅಕಾಡೆಮಿ ಒಳಗೆ ಬೆಸ್ಟ್ ಪ್ಲ್ಯಾಟ್ಫಾರ್ಮಲ್ಲಿ ನಿಮಗೆ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಪ್ಲೀಸ್ ನನ್ನ ಒಂದು ಸಬ್ಸ್ಕ್ರಿಪ್ಷನ್ ಅಂದರೆ ಒಂದು ಪರ್ಸೆಂಟೇಜ್ ಕೊಡ್ತೀನಿ 10%. ಓಕೆ, ನೋಡಿರಿ ಇವಾಗ 6 ಮಂತಿದು ಒಂದಿದೆ, 6 ತಿಂಗಳ ಮಟ್ಟ ನೀವು 11,250 ಅದ್ರಲ್ಲಿ 10% ನಾನು ಡಿಸ್ಕೌಂಟ್ಸ್ ಕೊಡ್ತೀನಿ. ಹೆಂಗೆ ಕೊಡ್ತೀನಿ ಅಂದ್ರೆ ನೋಡಿ, 6 ತಿಂಗ್ಳು ಬೇಕಾದ್ರೆ 6 ತಿಂಗ್ಳು ಮಾಡ್ಕೊರಿ, 12 ತಿಂಗ್ಳು ಬೇಕಂದ್ರೆ 12 ತಿಂಗ್ಳು ಮಾಡ್ಕೊರಿ, 24 ತಿಂಗಳು ಅಂದ್ರೆ 24 ಅಂದರೆ ಆಲ್ಮೋಸ್ಟ್ 2 ವರ್ಷ ನೀವು ತೊಗೋಬೋದು. PUC 1 ಮತ್ತು PUC 2 ಇಬ್ಬರು ವಿದ್ಯಾರ್ಥಿಗಳು ಕೂಡ ನೀವು ಈ ಒಂದು ಸೌಲಭ್ಯನ ವೆರಿ ಇಂಟ್ರೆಸ್ಟ್. ನೋಡಿರಿ, ಈಗ ಹೊರಗಡೆ ಹೋದ್ರೆ ನಿಮ್ಗೆ ಆಲ್ಮೋಸ್ಟ್ 25,000 ಬರೀ ಅವಂತಿ ಅವರೆಲ್ಲ ಬೇರೆಲ್ಲ 25,000 ತೊಗೋತಾರೆ. ಆದರೆ ನಿಮಗೆ ಬರೀ ಫ್ರೀದಾಗಿ ಅನ್ ಅಕಾಡೆಮಿಯವರು ವೆರಿ ಈಸಿಯಾಗಿ, ಮತ್ತು ನನ್ನ ಒಂದು ಸ್ಟೂಡೆಂಟ್, ನನ್ನ ಒಂದು ಸಬ್ಸ್ಕ್ರಿಪ್ಷನ್ ಅದಿರಾ ಅಂತ ಒಂದು ರೆಫರಲ್ ಕೋಡ್ ಕೊಡ್ತೇನೆ. ಓಕೆ, ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ ಅಥವಾ ನಿಮಗೆ ಸದ್ಯನೇ ತೋರಿಸ್ತೇನೆ ರೆಫರಲ್ ಕೋಡು. ಆ ಒಂದು ರೆಫರಲ್ ಕೋಡ್ ನೀವು ಟೈಪ್ ಮಾಡಿಬಿಟ್ರೆ ಈಗ ಲೇಟೆಸ್ಟ್ ಅಪ್ಡೇಟ್ ಅಂದರೆ ಲೇಟೆಸ್ಟ್ ಎಜುಕೇಷನಲ್ ಅಪ್ಡೇಟ್ಸ್ ಅಂತ ಇದೆ ಅಲ್ವಾ. ಸೊ ಅದೇ ಈ ಒಂದು ರೆಫರಲ್ ಕೋಡ್ ಇದೆ, ಇದನ್ನು ಅಪ್ಲೈ ಮಾಡಿದರೆ ನಿಮ್ಗೆ 10% ಡಿಸ್ಕೌಂಟ್ ಸಿಗುತ್ತೆ. 10% ಡಿಸ್ಕೌಂಟ್ಲಿಂದ ನೀವು ಈಸಿಯಾಗಿ ನಮ್ಮ ಒಂದು ಅನ್ ಅಕಾಡೆಮಿ ಪ್ಲ್ಯಾಟ್ಫಾರ್ಮ್ನಲ್ಲಿ KCET ಎಲ್ಲ ಡೌಟ್ಸ್ಗಳು ಗಟ್ಟಿಯಾಗಿ ಪ್ರಿಪ್ರೇಷನ್ ಮಾಡಿಕೊಂಡು ನಿಮ್ಮ ಒಂದು ಸ್ಕೋರ್ ಹೆಚ್ಚಿಗೆ ಮಾಡ್ಕೋಬೋದು ಮತ್ತು ಚಲೋ ಕಾಲೇಜ್ಗಳನ್ನು ಆಪ್ಟ್ ಮಾಡ್ಬೋದು. ಮುಂದಿನ ಒಂದು ಆಪರ್ಚುನಿಟಿ ಟೈಮ್ದಾಗೆ ನೀವು ಚಲೋ ಕಾಲೇಜನ್ನು ಆಪ್ಟ್ ಮಾಡ್ಬೋದು. ನಮ್ಮ ಅನ್ ಅಕಾಡೆಮಿಯವರು ಬೇರೆ ಬೆಸ್ಟ್ ಒಂದು ಲೆವೆಲ್ ಇಟ್ಟಿದ್ದಾರೆ, ಒಂದು ಬೆಸ್ಟ್ ಸೀಟು, ಬೆಸ್ಟ್ ಪ್ಲ್ಯಾಟ್ಫಾರ್ಮು. ನಿಮಗೆ ಲೇಟೆಸ್ಟ್ ಅಪ್ಡೇಟ್ ಅಂತ ಒಂದು ನಮ್ಮ ಸಬ್ಸ್ಕ್ರಿಪ್ಷನ್ ತೊಗೊಂಡು ನೀವು ಅದ್ರ ಎಂಟ್ರ್ ಆಗಿರಿ. ನಿಮಗೆ ಬೆಸ್ಟ್ ಅಂದರೆ ಬೆಸ್ಟ್ ಅವ್ರು ನಿಮಗೆ ಕಲಿಸ್ಕೊಡ್ತಾರೆ. ಭಾರಿ ಬೆಸ್ಟ್ ಆಗ್ತದೆ ನಿಮ್ಮ ಲೈಫು. ಈ ವರ್ಷ ನೀವು ಒಂದು ವರ್ಷ PUC 1 ಆಗಿರ್ಬೋದು, PUC 2 ಆಗಿರ್ಬೋದು, PUC ಮುಗ್ದಿನೂ ಇರ್ಬೋದು. 3 ಜನ ವಿದ್ಯಾರ್ಥಿಗಳು ನೀವು ನಮ್ಮ ಒಂದು ಅನ್ ಅಕಾಡೆಮಿ ಪ್ಲ್ಯಾಟ್ಫಾರ್ಮ್ನಲ್ಲಿ ಬಂದು ಓದಬಹುದು. ಓಕೆ, ಬೇರೆ 10% ಡಿಸ್ಕೌಂಟ್ ಕೊಟ್ಟಿದ್ದೇನೆ, ನೋಡ್ಬೋದು. 6 ತಿಂಗಳು, 12 ತಿಂಗಳು, 24 ತಿಂಗಳು. ನಿಮ್ಮ ಮನೆಯಲ್ಲಿ ಕೇಳಿರಿ. 11,250 ಫಸ್ಟ್ ಟೈಮ್ ಇದು ಒಂದು ಸಲ ಕುಂತು ನೋಡಿರಿ, 6 ತಿಂಗಳು ತೊಗೊರಿ, ನಾನು 10% ಡಿಸ್ಕೌಂಟ್ಸ್ ಕೊಡ್ತೀನಿ. ಓಕೆ, ನೋಡಿರಿ 1 ಮಂತಿಗೆ 1,875 ರೂಪಾಯಿ ಕೊಡ್ತಾರೆ. ಅದರಲ್ಲೇ ನೀವು ಪೂರ್ತಿ ಯುಟಿಲೈಸ್ ಮಾಡ್ಕೋಬೋದು, ಟೈಮ್ ಪೂರ್ತಿ ಯುಟಿಲೈಸ್ ಮಾಡಿಕೊಂಡು. ಯಾಕಂದರೆ 24 ಅವರ್ಸ್ ನಿಮಗೆ ಟೀಚಿಂಗ್ ಮಾಡ್ತಾರೆ. ಸೊ ಪೂರ್ತಿ ಯುಟಿಲೈಸ್ ಟೈಮ್ ಮಾಡ್ಕೊಂಡು ನೀವು ಬೆಸ್ಟ್ ಅಂದರೆ ಬೆಸ್ಟ್ ನಿಮ್ಮನ್ನು ಟೈಮನ್ನು ಯುಟಿಲೈಸ್ ಮಾಡ್ಕೊಂಡು ನೀವು ಬೆಸ್ಟಾಗಿ CET ಅನ್ನು ಕ್ರ್ಯಾಕ್ ಮಾಡ್ಬೋದು. ಸೊ ಅಂತಿಮವಾಗಿ ಮತ್ತೆ ನಾನು KCET ಮುಖಾಂತರ ಈಗ ಆಪ್ಷನ್ ಎಂಟ್ರಿ, ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಎಲ್ಲ ಡೀಟೇಲ್ಸ್ ಕೊಡ್ತೀನಿ. ಸೊ ಅದಕ್ಕಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ. ಓಕೆ, ಧನ್ಯವಾದಗಳು.